ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಮ್ಮನೆ ಟಿವಿಗೆ. ನಾನು ನಿಮ್ಮ ಸೋನಿ. ವೀಕ್ಷಕರೇ, ನೀವು ಯಾವ ರೀತಿ ಜಗಳ ನೋಡಿರ್ತೀರಾ? ತಂದೆ ತಾಯಿ ಜಗಳ, ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ. ಆದರೆ 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 ಒಂದು ನಾಯಿ ಮತ್ತೆ ಬೆಕ್ಕಿಗೋಸ್ಕರ ಅಕ್ಕಪಕ್ಕದ ಮನೆಯವರು ನಾಯಿ ತರ ಜಗಳಾಡಿದ ನೋಡಿದೀರಾ? ನಮ್ಮನೆ ಟಿವಿ ಚಾನಲ್ ಅಲ್ಲಿ ಮಾತ್ರ ವೀಕ್ಷಕರೇ. ವಿಡಿಯೋ ಪ್ಲೀಸ್. ಅಕ್ಕಪಕ್ಕದ ಅವರ ಅನಿಸಿಕೆ ಏನು ಅಂತೇಳಿ ನಮ್ಮ ಪ್ರತಿನಿಧಿ ಕೀರ್ತಿ ಅವ್ರ ಹತ್ರ ನಾವು ಕೇಳೋಣ. ಕೀರ್ತಿ, ಹೇಳಿ ಕೀರ್ತಿ ಅವರೇ, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಕೇಳಿಸ್ತಾ ಇದೆ ಕೀರ್ತಿ, ಹೇಳಿ ಹೇಳಿ. ನಾವಿತ್ತು ಸಂತ್ರಸ್ತರ ಮನೆಗೆ ಬಂದಿದ್ದೇವೆ. ಇಲ್ಲೊಂದು ದೊಡ್ಡ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ನ್ಯೂಸ್ ಬಂದಿದೆ. ಸೈಡ್ ಮಾತಾಡ್ತಿರೋದಲ್ಲಿ ಯಾರು ನೀವು? ಯಾವ ಚಾನೆಲ್ನವರು? ನಾನು ಕೀರ್ತಿ ಅಂತೇಳಿ ನಮ್ಮನೆ ಚಾನೆಲ್ ಬಂದಿರೋದು. ಇಲ್ಲಿ ಯಾತಕ್ಕಾಗಿ ಗಲಾಟೆ ಆಗಿದೆ ಅಂತ ಹೇಳಿ ನಿಮ್ಗೆ ಒಂದೊಂದು ಗೊತ್ತಾ ಸರ್? ಬೆಕ್ಕಿನ ಗಲಾಟೆ ಅಂತ ಹೇಳ್ತಿದ್ರು ಮಾರ್ರೆ, ಮತ್ತೆಂತ ಗೊತ್ತಿಲ್ಲ. ಅದೇ ನಮಗೆ ಗುಲಾಬಿ ಅನ್ನೋ ಬಂದಿದ್ದೇವೆ. ಇಲ್ಲಿ ಒಬ್ರು ಸಹ ಮಾತಾಡ್ಲಿಕ್ಕೆ ಸಿಗ್ತಾ ಇಲ್ಲ. ಇದೇ ಒಂದು ಮನೆಯಲ್ಲಿ ಒಂದು ಘನಘೋರ ಕೃತ್ಯವಾಗಿರುವಂತದ್ದು ಯಾಕಾಗಿ ಆಯ್ತು, ಯಾತಕ್ಕಾಗಿ ಆಯ್ತು, ಯಾವ ರೀತಿ ಯುದ್ಧ ನಡೆದಿದೆ, ಆ ಗುಲೆಬೆಕ್ಕನ ಬಾಯಿ ಯಾವ ತರ ಅಂತ ನೋಡ್ಲಿಕ್ಕೆ ಬಂದಿದ್ದೇವೆ ಸರ್ ನಾವು. ಅವಳಿಗೆ ನ್ಯಾಯ ಬೇಡ, ಅವಳಿಗೆ ನ್ಯಾಯ ಬೇಡ. ಏನಿದ್ರು ಅವಳು ಮುಖ ಇತ್ತಲ್ಲ, ನೀವೇನ್ ಬರ್ಕ ಹಂಗಾಗಿ ನಿಮ್ಗೆ ಫೋನ್ ಈ ಒಂದು ಯುದ್ಧ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತದೆ ಅಂತೇಳಿ ನಾವೆಲ್ಲ ನೋಡೋಣ. ಇನ್ನು ಮುಂದೆ ಯಾವ ರೀತಿಯ ಒಂದು ಯುದ್ಧ ನಡೀತದೆ, ಗುಲೆಬೆಕ್ಕನವರು ಅವರ ತಲೆಯನ್ನು ಹೊಡಿತಾರಾ ಇಲ್ಲವಾ, ಅಥವಾ ದಿಂಗ್ರಿ ನಾಗರಾಜನವರು ಓಡಿ ಹೋದವರು ಮತ್ತೆ ವಾಪಸ್ ಬರ್ತಾರ ಇಲ್ಲ ಅಂತ ಕಾದು ನೋಡೋಣ. ಕಂಡಿದ್ದು ಕಾಣದಾಗೆ, ಕೇಳಿದ್ದು ಕೇಳದಾಗೆ. ನಮ್ಮನೆ ಟಿವಿ, ಕ್ಯಾಮರಾಮನ್ ಜೆಕೆ ಜೊತೆ ಕೀರ್ತಿ ಬೆಂಗ್ರೆ. ಸರ್, ಸ್ವಲ್ಪ ನೀರು ಕೊಡ್ತೀರಾ? ಜಗಳ ನೋಡಿ ನನಗೆ ಸಾಕಾಗಿದೆ. ಕಂಡಿದ್ದು ಕಾಣದ ಹಾಗೆ, ಕೇಳಿದ್ದು ಕೇಳದ ಹಾಗೆ ತೋರಿಸುವುದೇ ನಮ್ಮ ಕಾಯಕ. ನೋಡ್ತಾ ಇರಿ ನಮ್ಮನೆ ಟಿವಿ. ನಾನು ನಿಮ್ಮ ಸೋನಿ, ಸೈನಿಂಗ್ ಆಫ್.